ಉಡುಪಿಯ ಪ್ರಸಿದ್ಧ ಚಿನ್ನಾಭರಣ ಸಂಸ್ಥೆ ದಿ ಒರಿಜಿನಲ್ ಆಭರಣ ಜ್ಯುವೆಲರ್ಸ್ನಲ್ಲಿ ಸಂಕ್ರಾಂತಿ ಹಬ್ಬದ ಶುಭ ದಿನದಂದು ಉತ್ಸವ್ ಸೆಲೆಬ್ರೆಂಟ್ ಸಿಲ್ವರ್ ಸಂಗ್ರಹವನ್ನು ಬೆಂಗಳೂರಿನ ಜಯನಗರ ಮತ್ತು ಉಡುಪಿ ಶಾಖೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. 92.5 ಶುದ್ಧತೆಯ ಬೆಳ್ಳಿಯಿಂದ ತಯಾರಿಸಿದ ಪಾರಂಪರಿಕ ಶೈಲಿಯ ವಿನೂತನ ಬೆಳ್ಳಿಯ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಉಡುಪಿಯ ಆಭರಣ ಜ್ಯುವೆಲರ್ಸ್ನ ಬೆಳ್ಳಿ ಮಳಿಗೆಯಲ್ಲಿ ಗ್ರಾಹಕರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ನುರಿತ ಕುಶಲಕರ್ಮಿಗಳಿಂದ ತಯಾರಿಸಲ್ಪಟ್ಟ ಉತ್ಸವ್ ಸೆಲೆಬ್ರೆಂಟ್ ಬೆಳ್ಳಿ ಸಂಗ್ರಹದಲ್ಲಿ ಸ್ವರ್ಣ ಲೇಪಿತ ಬೆಳ್ಳಿಯ ವಿವಿಧ ಆಭರಣಗಳು ಉಡುಪಿಯ ಆಭರಣ ಜ್ಯುವೆಲರ್ಸ್ನ ಬೆಳ್ಳಿ ಶೋರೂಮ್ನಲ್ಲಿ ಕೈಗೆಟಕುವ ದರದಲ್ಲಿ ಗ್ರಾಹಕರಿಗೆ ಲಭಿಸಲಿದೆ ಎಂದು ಗೋಲ್ಡ್ ವಿಭಾಗದ ಮುಖ್ಯಸ್ಥ ಮುರಳೀಧರ ಆಚಾರ್ಯ ಹೇಳಿದರು. ಇನ್ನು ಪರ್ಯಾಯಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಸ್ವಾಗತ ಕೋರುವ ಉದ್ದೇಶದಿಂದ ಉಡುಪಿಯ ಆಭರಣ ಜ್ಯುವೆಲರಿಯ ಸಹಯೋಗದೊಂದಿಗೆ ಕಲಾವಿದ ಶ್ರೀನಾಥ್ ಮಣಿಪಾಲ ಮತ್ತು ರವಿ ಹಿರಬೆಟ್ಟು ಅವರು ಬಟಾಣಿ, ಕಡ್ಲೆ, ಅವರೆಕಾಳು, ಉರಿಕಡಲೆ, ಕಪ್ಪು ತೊಗರಿ, ಹೆಸರು ಕಾಳು, ತೊಗರಿ ಬೇಳೆ, ರಾಜ್ಮು, ಹುರಿಕಡಲೆಯಂತಹ ಧಾನ್ಯಗಳನ್ನು ಬಳಸಿ ಧಾನ್ಯಾಭರಣ ಕೃಷ್ಣನ ಕಲಾಕೃತಿಯನ್ನು ರಚಿಸಿದ್ದಾರೆ. ಕಲಾಕೃತಿಯು ಸುಮಾರು 9 ಅಡಿ ಎತ್ತರವಿದ್ದು, ಕಲಾಕೃತಿಯನ್ನು ರಚಿಸಲು ಕಲಾವಿದರು ಸುಮಾರು 20 ಕೆಜಿ ಧಾನ್ಯಗಳನ್ನು ಬಳಸಿದ್ದಾರೆ. ಈ ಕಲಾಕೃತಿಯು ಉಡುಪಿ ಆಭರಣ ಜ್ಯುವೆಲರಿಯ ಆವರಣದಲ್ಲಿ ಸಾರ್ವಜನಿಕರಿಗಾಗಿ ಪ್ರದರ್ಶನಕ್ಕೆ ಇಡಲಾಗಿದೆ. ಗ್ರಾಹಕರು ಆಭರಣ ಜ್ಯುವೆಲರಿಗೆ ಆಗಮಿಸಿ ವೀಕ್ಷಿಸಿ ಸ್ವರ್ಣಲೇಪಿತ ಜ್ಯುವೆಲರಿಯನ್ನು ಖರೀದಿಸುವ ಮೂಲಕ ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಬಹುದು ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಬಹುಶಃ ಉಡುಪಿಯ ಮಟ್ಟಿಗೆ ಅಲ್ಲ, ಚಿನ್ನದ ಇಂಡಸ್ಟ್ರಿಯಲ್ಲೇ ಹೇಳುವುದು ಆಭರಣ ಅಂದ್ರೆ ಉತ್ಕೃಷ್ಟತೆ ಮತ್ತೆ ಕ್ವಾಲಿಟಿ, ಅದಕ್ಕಿಂತ ಜಾಸ್ತಿ ಇಲ್ಲಿಯ ಸ್ಟಾಫ್ನವರು ನಡೆದುಕೊಂಡ ಬಂದ ರೀತಿ. ಕಳೆದ 25 ವರ್ಷದಿಂದ ನಾನು ಬರ್ತಿದ್ದೆ, ನನ್ನ ಮನೆಯವರು ಮೋಸ್ಟ್ಲಿ ಮೋರ್ ದನ್ 50 years ಇಂದ ಇಲ್ಲಿ ಬರ್ತಿದ್ರು. ಆದ್ರೆ ನಾನು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಮದುವೆ ಆದ್ಮೇಲೆ ಇದರೊಳಗೆ. ಹಾಗೆ ಬಟ್ ಸ್ಟಿಲ್ ಬೀಯಿಂಗ್ ಕನೆಕ್ಟೆಡ್ ಟು ದಿಸ್ ಫ್ಯಾಮಿಲಿ, ನನ್ನ ಫಾದರ್ ಅವರು ಮಧುಕರ್ ಕಾಮತ್ ಅವರೊಟ್ಟಿಗೆ ಒಳ್ಳೆಯ ಸಂಬಂಧ ಇದ್ರು. ನಾವು ಕೂಡ ಸುಭಾಷ್ ಕಾಮತ್, ಮಹೇಶ್ ಕಾಮತ್ ಇವರ ಪರಿಚಯ ಉಂಟು. ಇವಾಗ ಕೂಡ ಮಧುಕರ್ ಕಾಮತ್ ಏನು ಒಂದು ಸಂಸ್ಥೆಗೆ ಅಡಿಪಾಯ ಹಾಕಿ ಕೊಟ್ಟಿದ್ದಾರೆ, ಅದನ್ನು ಅವರ ಮಕ್ಕಳು ಕಂಟಿನ್ಯೂ ಮಾಡ್ತಿದ್ದಾರೆ. ಮೋಸ್ಟ್ಲಿ 3rd ಜನರೇಷನ್ ಕೂಡ ಇಲ್ಲಿ ಬಂದಿದ್ದಾರೆ. ಬಹುಶಃ ಹೆಮ್ಮೆಯ ವಿಷಯ. ಅದೇ ರೀತಿ ನಾನು ಹಲವೊಂದು ಬಾರಿ ನಿಮ್ಮ ಸಂಸ್ಥೆಯನ್ನು ನಾನು ಬೇರೆಯವರಿಗೆ ಹೇಳ್ತೇನೆ, ನೋಡಿ ಸ್ಟಾಫ್ನವ್ರಿಗೆ ಟ್ರೈನಿಂಗ್ ಕೊಡೋದ್ರಿಂದ ಆಭರಣಕ್ಕೆ ಹೋಗಿ ಕಲಿಬೇಕು, ಅವ್ರು ಯಾವ ರೀತಿ ವರ್ತನೆ ಕೊಡ್ತಾರೆ ಪ್ರತಿಯೊಬ್ರು. ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ಇನ್ ಮೈ ಲಾಸ್ಟ್ 25 I have observed anything greatly in this showrooms, both the showrooms. I've been visiting this regularly whenever I need for my own use, our own use, or for the gift. It's an easy access, and moreover what I like is the quality and the functioning of this both the showrooms. It's very good, and I
I bless, I pray for the God to bless you people and your family to continue this great business in the same our industry, and keep you always ahead from the rest of us. And I hope you continue this, the legacy that you have been carried out since 1935, right from the Madhukar Kamath to even the third generation. Will continue that, and you'll take it to the, now you are still in our own Karnataka state. I wish you soon become cross our state and become a pan-Indian. Yeah, I hope so. And maybe in the future you can go to the Gulf area also, because you have a strong people with you. The young generation can do anything now. I think both are Gen Z generations. Yes, I think you can take it to the newest heights, because you have the name, you have the quality, you have the supporting staffs. With that, and blessings of the gods are always there, I hope, and you can continue this legacy to the next level. All the best to you. ಆಭರಣ ನಾನು ಇವತ್ತಲ್ಲ, ಮಧುಕರ ಕಾಮತ್ರ ಇರುವಾಗದಿಂದಲೂ ನಮ್ಮ ಮಟ್ಟಿಗೆ ನಾವು ಎಲ್ಲ ತಗೊಳ್ಳಿಕ್ಕೆ ಇಲ್ಲೇ ಬರೋದಿತ್ತು. ಇಲ್ಲಿ ಅದು ಒಂದು ವಿಶೇಷತೆ ಅಂದ್ರೆ, ಒಳಗೆ ಬಂದ ಕೂಡಲೇ ನಮ್ಗೆ ಒಂದು ಅವ್ರು ವೆಲ್ಕಮ್ ಮಾಡುವ ರೀತಿ ಆಗಲಿ, ಈಚ್ ಆ್ಯಂಡ್ ಎವ್ರಿ ಸ್ಟಾಫ್ ಆಫ್ ದಿಸ್ ಇದರದ್ದು ಸಂಸ್ಥೆದ್ದು ಎಷ್ಟೊಂದು ಚಂದ, ನಾವು ತಗೊಳ್ಳೋದಿದ್ರು ನೋ ಪ್ರಾಬ್ಲಮ್ ಅಂತ ಹೇಳುವಾಗ ಅದೊಂದು